ಓಕೆ, ನಾನು ಇವತ್ತು ನಿಮಗೆ ಯೂಟ್ಯೂಬಿನ ಹೊಸ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಹೊಸ ಚಾನಲ್ ಮಾಡಿದಾಗ ಏನೇನು ಸೆಟ್ಟಿಂಗ್ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೀವು ಕ್ರೋಮ್ ಬ್ರೌಸರಲ್ಲಿ YT ಸ್ಟುಡಿಯೋವನ್ನು ಓಪನ್ ಮಾಡ್ಕೋಬೇಕು. ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ studio.youtube.com ಅಂತೇಳಿ ಕಂಟಿನ್ಯೂಸ್ ಆಗಿಬಿಡಬೇಕು, ಸ್ಪೇಸ್ ಇಲ್ಲಾರ್ದೆ ಈ ಥರ ಓಪನ್ ಆಗುತ್ತೆ. ಅದು ಓಪನ್ ಆದಮೇಲೆ ನಿಮಗೆ ಕೆಳಗಡೆ ಕೆಳಗಡೆ ಬರಬೇಕು. ಪೂರ್ತಿ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮಗೆ ಇದು ಕಾಣ್ತಾಯಿದೆ, ಸೆಟ್ಟಿಂಗ್ ಏನು ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದನ್ನು ಸೆಟ್ಟಿಂಗನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಟ್ಟಿಂಗ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಜನರಲ್, ಚಾನಲ್, ಅಪ್ಲೋಡ್, ಡಿಫಾಲ್ಟ್, ಪರ್ಮಿಷನ್, ಕಮ್ಯುನಿಟಿ, ಕ್ರಿಯೇಟರ್, ಡೆಮೋಗ್ರಫಿಕ್, ಅಗ್ರಿಮೆಂಟ್ಸ್ ಇದೆಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತದೆ. ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ತೀರಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಆಪ್ಷನ್ ನಾವೇನಿದೆ ಜನರಲ್ ಇದೆಯಲ್ಲ, ಜನರಲಲ್ಲಿ ನಮ್ಗೆ ಏನು ಬರ್ತಂದರೆ, ಫಸ್ಟ್ ಜನರಲಲ್ಲಿ ಏನೂ ಇಲ್ಲ, ಅದು ನಿಮಗೆ ನಿಮ್ಮ ಕರೆನ್ಸಿ, ನಿಮ್ಮ ಏನು ರೆವೆನ್ಯೂ ಬರುತ್ತಲ್ಲ ಅದು ಯಾವುದರಲ್ಲಿ ಬೇಕಂತೇಳಿ ಅದು ಕೇಳ್ತಾಯಿದೆ. ನಾವು US ಡಾಲರು, ಅಲ್ವಾ ರುಪೀಸ್, ಇಂಡಿಯನ್ ರುಪೀಸು, ಇದೆಲ್ಲ ಆಪ್ಷನ್ ಕೊಟ್ಟಿದ್ದಾನೆ. ಎಷ್ಟು ಎಲ್ಲ ದೇಶದ್ದು ಕರೆನ್ಸಿಯನ್ನು ಕೊಟ್ಟಿದ್ದಾನೆ. ಅದರೊಳಗಡೆ ನಿಮಗೆ ಯಾವುದು ನಿಮಗೆ ಸಫಿಷಿಯೆಂಟ್ ಇದೆ ಅದನ್ನು ನೀವು ಸೇರ್ಕೊಂಡು, ನಾನು US ಡಾಲರ್ ಇಟ್ಟಿದ್ದೀನಿ, ಅದೇ ಓಕೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರು ಅದರಲ್ಲಿ ಹೇಳ್ತಾರೆ. ಅದು ಆದಮೇಲೆ ಸೆಕೆಂಡ್ ಆಪ್ಷನ್ ಏನಿದೆ, ಚಾನಲ್ ಇದೆಯಲ್ಲ, ಚಾನಲ್ ಇದು ಮೇನು. ಇದು ನೀವು ಪೂರ್ತಿ ಸೆಟ್ಟಿಂಗ್ ಮಾಡಿದರೆ ನಿಮ್ಮದು ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರು ಹೆಚ್ಚಾಗ್ತಾರೆ. ಓಕೆ, ಅದರಲ್ಲಿ ನಾನು ಈ ಚಾನಲ್ ಸೆಟ್ ಮಾಡ್ತಾಯಿದ್ದೀನಿ. ಚಾನಲ್ ಸೆಟ್ ಆದಮೇಲೆ ಇಲ್ಲಿ ಬೇಸಿಕಲ್ಲಿ ನಮಗೆ ಫಸ್ಟ್ ಆಪ್ಷನ್ನು ಏನಿದೆ, ನಿಮಗೆ ಕಂಟ್ರಿ ಕೇಳ್ತದೆ. ಕಂಟ್ರಿ ನೀವು ಯಾವ ದೇಶದವರು ಆ ದೇಶದ ನೀವು ಹಾಕ್ಬೇಕು ಹೆಸರು. ಅದು ಹಾಕಿದ ಮೇಲೆ ನಾನು ಇಂಡಿಯಾ ಹಾಕಿದ್ದೀನಿ. ಓಕೆ, ಅದು ಆದಮೇಲೆ ಕೆಳಗಡೆ ನೀವು ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಥ ಕೆಲವಷ್ಟು ಕೀವರ್ಡ್ಸನ್ನು ಹಾಕಬೇಕು. ನಾನು ಇದು ಕೀವರ್ಡ್ಸ್ ಹೆಂಗೆ ಹಾಕಿದ್ದೀನಿ ನೋಡಿ, ಈ ಥರ ಹಾಕಬೇಕಾಗುತ್ತೆ. ಅದು ಹೇಗೆಂದರೆ, ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನು ಹಾಕ್ತೀನಿ ನೋಡಿ ಒಂದು. ಓಕೆ, ಈಗ ಯೂಟ್ಯೂಬ್ ಅಂತಿದೆಯಲ್ಲ, ಯೂಟ್ಯೂಬನ್ನು ಡಿಲೀಟ್ ಮಾಡಿ ನಾನು ಯೂಟ್ಯೂಬನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಅಂತ ಟೈಪ್ ಮಾಡಿ ಅದಾದಮೇಲೆ ಇಲ್ಲಿ ಸೇವ್ ಕೊಡಬೇಕು. ಸೇವ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಓಕೆ, ಸೇವ್ ಆಯಿತು, ಅದು ಸೇವ್ ಆಗಿದೆ ನೋಡಿ, ಕೆಳಗಡೆ ಹಾಕೊಂಡು ಬಂತು. ಓಕೆ, ಈಗ ನಮ್ಮದು ಬೇಸಿಕ್ ಇಂಪೋದಲ್ಲಿ 2 ಸ್ಟೆಪ್ ಇದೆ. 2 ಸ್ಟೆಪ್ಪನ್ನು ನಿಮ್ಗೆ ಹೇಳ್ಬಿಟ್ಟೆ. ಅದು ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಅಡ್ವಾನ್ಸ್ ಸೆಟ್ಟಿಂಗ್ ಏನಿದೆಯಲ್ಲ, ಇದು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಒಂದು ಆಡಿಯನ್ಸ್ ಇದೆ. ಅದು ಆದಮೇಲೆ ಕೆಳಗಡೆ ಡ್ಯೂ ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್, ಅದು ಯಾವಾಗಲೂ ನಿಮ್ಮದು ನೋ ಫಾರ್ ಕಿಡ್ಸ್ ಅಂತಿರ್ಬೇಕು, ನಾಟ್ ಕಿಡ್ಸ್ ಅಂತಿರ್ಬೇಕು. ನೋ ಸೆಟ್ ದಿಸ್ ಚಾನಲ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ನಿಮ್ಮದು ಅದೇ ಆಪ್ಷನ್ ಸೆಲೆಕ್ಟ್ ಆಗಬೇಕು. ಯಾಕಂದರೆ ಇದು ನೀವು ಕಿಡ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಓನ್ಲಿ ಕಿಡ್ಸ್ಗೆ ಹೋಗುತ್ತೆ. ಅವಾಗ ನಿಮಗೆ ಅಡ್ವರ್ಟೈಸ್ ಬರೋದಿಲ್ಲ ಮತ್ತು ನಿಮ್ಮದು ಅಲ್ಲಿ ಕಮೆಂಟ್ಸ್ ಶೋ ಆಗೋದಿಲ್ಲ, ಎಲ್ಲ ಅದು ಡಿಫಾಲ್ಟಾಗಿ ಅದು ಬಂದಾಗುತ್ತೆ. ಅದಕ್ಕೋಸ್ಕರ ನೀವು ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತ ಮಾಡಿದರೆ ನಿಮ್ಮದೆಲ್ಲ ಓಕೆ ಇರುತ್ತೆ. ನಿಮ್ಗೆ ಅಡ್ವರ್ಟೈಸ್ ಬರುತ್ತೆ ಮತ್ತು ನಿಮಗೇನು ನಾರ್ಮಲಾಗಿ ಯಾವ ರೆವೆನ್ಯೂ ಬೇಕೋ ಅಷ್ಟು ರೆವೆನ್ಯೂ ನಿಮಗೆ ಸಿಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಲಿಂಕಿಂಗ್ ಅಂತಿದೆ. ನೀವು ಗೂಗಲ್ ಆ್ಯಡ್ಸ್ ಅಕೌಂಟ್ ನಿಮ್ಮದು ಮೊನೆಟೈಸ್ ಆಗುವ ಮುಂಚೆ, ಅದಕ್ಕಿಂತ ಮುಂಚೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಲಿಂಕ್ ಮಾಡಬೇಕಾಗುತ್ತೆ. ಆ ಆಪ್ಷನ್ ಇದೆ, ಅದು ನೀವು ಲಿಂಕ್ ಅಂತೇಳಿ ಇಲ್ಲಿ ಆಪ್ಷನ್ ಇದೆಯಲ್ಲ, ಲಿಂಕ್ ಅಕೌಂಟು ಅಲ್ಲಿ ಲಿಂಕ್ ಮಾಡಿದರೆ ಅದು ನಿಮ್ಗೆ ಏನೇನು ಕೇಳ್ತೋ ಅದು ಹೇಳಬೇಕು. ಅದು ಆದಮೇಲೆ ಆಟೋಮೆಟಿಕ್ ಕ್ಯಾಪ್ಷನ್ ಇದು ಆನ್ ಇರಬೇಕು. ಅದು ಆದಮೇಲೆ ಅಡ್ವರ್ಟೈಸು ಇದು ಆನ್ ಮಾಡೋಕೆ ಹೋಗ್ಬಿಡಿ. ಇದು ಆನ್ ಮಾಡಿದರೆ ಡಿಸೇಬಲ್ ಇರ್ತದೆ, ಡಿಸೇಬಲ್ ಅಡ್ವರ್ಟೈಸ್ ಆಗುತ್ತೆ. ಅಡ್ವರ್ಟೈಸ್ ಬರೋದಿಲ್ಲ, ಅವಾಗ ನಿಮಗೆ ರೆವೆನ್ಯೂ ಬರೋದಿಲ್ಲ. ಅದು ಆದಮೇಲೆ ಕ್ಲಿಪ್ಸ್ ಅಲೋ ವ್ಯೂವರ್ಸ್ ಟು ಕ್ಲಿಪ್ ಮೈ ಕಂಟೆಂಟ್. ಈ ನಿಮಗೆ ಏನೋ ವಿಡಿಯೋ ಇದೆಯಲ್ಲ, ಅದನ್ನು ಕ್ಲಿಪ್ಸನ್ನು ಯೂಸ್ ಮಾಡ್ಕೋಬೋದು ಅಂತ ಕೇಳ್ತದೆ. ಕ್ಲಿಪ್ಸ್ ಯೂಸ್ ಮಾಡ್ಕೋಬೋದು ಅಂತ ಹಾಕಿ ಅದು ಮಾಡೋದ್ರಿಂದ ನಿಮ್ಮ ಚಾನಲ್ಲೇ ಪ್ರಮೋಟ್ ಆಗುತ್ತೆ, ಅದರಿಂದ ನಿಮಗೇನು ಲಾಸ್ ಇಲ್ಲ. ಓಕೆ, ಈಗ ಮೂರನೇ ಆಪ್ಷನ್ ಏನಿದೆ, ಫ್ಯೂಚರ್ ಎಲಿಜಿಬಿಲಿಟಿ ಇದೆಯಲ್ಲ, ಈ ಆಪ್ಷನನ್ನು ನೀವು ಹೇಳ್ತಾ ಇದ್ದೀನಿ. ಫ್ಯೂಚರ್ ಎಲಿಜಿಬಿಲಿಟಿ ಸ್ಟಾರ್ಟ್ ಮಾಡ್ಕೊಂಡಾದರೆ ಸ್ಟ್ಯಾಂಡರ್ಡ್ ಫೀಚರು, ಇಂಟರ್ಮೀಡಿಯೇಟ್ ಫೀಚರು, ಅಡ್ವಾನ್ಸ್ ಫೀಚರ್ ಇದೆ. 3 ಆಪ್ಷನ್ ಬರುತ್ತೆ. 3 ಆಪ್ಷನ್ನು ನಿಮ್ಮದು ಎನೇಬಲ್ ಇರಬೇಕು, ಗ್ರೀನ್ ಇರಬೇಕು.
ಫಸ್ಟ್ ಆಪ್ಷನ್ನು ಹೊಸ ಚಾನಲ್ ಯಾವುದೇ ಸ್ಟಾರ್ಟ್ ಮಾಡಿದರೂ ಅದು ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ಅದರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿಸ್ಬೋದು, ಅದು ಮತ್ತು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಬೋದು, ಆ್ಯಡ್ ಕೊಲಾಬ್ರೇಷನ್ ಟು ಪ್ಲೇಲಿಸ್ಟ್ ಮಾಡ್ಬೋದು, ಆ್ಯಡ್ ನ್ಯೂ ವೀಡಿಯೋಸ್ ಎಕ್ಸಿಸ್ಟಿಂಗ್ ಪ್ಲೇಲಿಸ್ಟ್ ಇದು ಮಾಡ್ಕೋಬೋದು. ಅದು ಆದಮೇಲೆ ಸೆಕೆಂಡ್ ಆಪ್ಷನ್ ನೀವು ಮೊಬೈಲ್ ವೆರಿಫಿಕೇಷನ್ ಥ್ರೂ ಮಾಡಬೇಕಾಗುತ್ತೆ. ಇಲ್ಲಿ ನಂದು ಮೊಬೈಲ್ ವೆರಿಫಿಕೇಷನ್ ಆಗಿದೆ, ವೆರಿಫೈ ಫೋನ್ ನಂಬರ್ ಹತ್ತು ಬಂದಿದೆಯಲ್ಲ ಅದು ಆಗ್ಬೇಕು ನಿಮ್ಮದು. ಅದಾಗಿಲ್ಲ ಅಂದರೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಎರಡನೇ ಸ್ಟೆಪ್ ಮಾಡೋದ್ರಿಂದ ನೀವು 15 ನಿಮಿಷಕ್ಕಿಂತ ಹೆಚ್ಚು ಲೆಂತ್ ಆಗಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಮತ್ತು ಕಸ್ಟಮ್ ತಮ್ಬ್ನೇಲನ್ನು ನೀವು ಇದು ಮಾಡ್ಬೋದು, ಹಾಕ್ಬೋದು. ಮತ್ತು ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು. ಲೈವ್ ಸ್ಟ್ರೀಮಿಂಗ್ ಮಾಡ್ಬೇಕಂದ್ರೆ ನಿಮಗೆ 50 ಸಬ್ಸ್ಕ್ರೈಬರ್ ಮಿನಿಮಮ್ ಆಗಬೇಕು. ಆದರೆ 50 ಸಬ್ಸ್ಕ್ರೈಬ್ ಆದರೂ ಈ ಆಪ್ಷನ್ ಏನಾದರೂ ನಿಮ್ಮದು ಎನೇಬಲ್ ಇರಲಿಕ್ಕಂದ್ರೆ ನೀವು ಇದು ಮಾಡೋಕ್ಕೆ ಬರಲ್ಲ, ಏನೋ ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ಬರಲ್ಲ. ಓಕೆ, ಅದಾದಮೇಲೆ ನಿಮ್ಮದು ಇದು ಆಪ್ಷನ್ ಮುಗಿದು. ಎರಡನೇ ಆಪ್ಷನ್ ಈ ಥರ್ಡ್ ಆಪ್ಷನ್ ಇದೆಯಲ್ಲ, ಥರ್ಡ್ ಆಪ್ಷನನ್ನು ನೀವು ಅಡ್ವಾನ್ಸ್ ಫ್ಯೂಚರ್ ಇದೆ. ಅಡ್ವಾನ್ಸ್ ಫ್ಯೂಚರನ್ನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಇವು ಮೇಲಿನ 2 ಆಪ್ಷನ್ ಓಪನ್ ಆಗಬೇಕು. ಅದರಲ್ಲಿ ನಿಮಗೆ ಟೋಟಲ್ ಇಲ್ಲಿ 3 ಆಪ್ಷನ್ ಕೊಟ್ಟಿರ್ತಾನೆ. ನೀವು ಯಾವುದಾದ್ರೂ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನಂದು ಇಲ್ಲಿ ವಿಡಿಯೋ ವೆರಿಫಿಕೇಷನ್ ಕ್ಲಿಕ್ ಇದೆ ನೋಡಿ. ವಿಡಿಯೋ ವೆರಿಫಿಕೇಷನ್ ಮಾಡೋ ಥ್ರೂ ನಾನು ಇದನ್ನು ಎನೇಬಲ್ ಮಾಡಿಸಿದ್ದೀನಿ. ಅದರಲ್ಲಿ ಎರಡನೇ ಆಪ್ಷನ್ ವ್ಯಾಲಿಡ್ ID ಇದೆ ಮತ್ತು ಚಾನಲ್ ಹಿಸ್ಟ್ರಿ ಅಂದರೆ ನಿಮ್ದು 1 ತಿಂಗಳು 2 ತಿಂಗಳು ನೀವು ಚಾನಲ್ ಏನಾದರೂ ಹಳೆದಾಗಿದ್ದರೆ ನೀವು ಇದನ್ನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಬೋದು ನೀವು ನನ್ನ ಪ್ಲೇಲಿಸ್ಟಲ್ಲಿ ಅಥವಾ ನನ್ನ ಹೋಮ್ ಪೇಜಲ್ಲಿ. ಓಕೆ, ಇದು ಆದಮೇಲೆ ಇದು 3 ಆದಮೇಲೆ ನೀವು ಎಲ್ಲ ಆದಮೇಲೆ ಇಲ್ಲಿ ಸೇವ್ ಆಗ್ತಿದೆ, ಸೇವ್ ಕೊಟ್ಟರೆ ಇದು ಆಟೋಮೆಟಿಕ್ ಸೇವ್ ಆಗುತ್ತೆ. ಅದು ಆದಮೇಲೆ ಮತ್ತು ನಿಮ್ಮದು ನೆಕ್ಸ್ಟ್ ಸೆಟ್ಟಿಂಗ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಸೆಟ್ಟಿಂಗ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆಯಲ್ಲ, ಅಪ್ಲೋಡ್ ಡಿಫಾಲ್ಟ್ ಅದರಲ್ಲಿ ನೀವು ನಿಮ್ಮ ಟೈಟಲನ್ನು ನೀವು ಅದು ಏನು ಡಿಫಾಲ್ಟ್ ಇದು ಮಾಡೋಕ್ಕೆ ಬರಲ್ಲ. ನೀವು ಟೈಟಲ್ ಬೇರೆ ಬೇರೆ ಹಾಕಬೇಕಾಗುತ್ತೆ. ಆದರೆ ಒಂದಿಷ್ಟು ಏನಿದೆಯಲ್ಲ ಇದು ಇದೇನಿದೆಯಲ್ಲ ನಂದು ನಮಸ್ಕಾರ ಸ್ನೇಹಿತರೆ, ಎಲ್ಲ ನಿಮ್ಮ ಯೂಟ್ಯೂಬ್ದೇನು ಇಂಟ್ರೊಡಕ್ಷನ್ನು ಮತ್ತು ನಿಮ್ಮ ವಿಡಿಯೋದಲ್ಲಿ ಏನು ನೀವು ಕಾಮನಾಗಿ ಯೂಸ್ ಮಾಡುವಂಥ ಕೀವರ್ಡ್ಸ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಅದನ್ನು ಮಾಡ್ಕೊಂಡ್ರೆ ಮತ್ತು ಇದು ನಿಮ್ಮದು ವಿಸಿಬಿಲಿಟಿ ಏನಿದೆಯಲ್ಲ, ವಿಸಿಬಿಲಿಟಿ ಯಾವಾಗಲೂ ನೀವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಅನ್ಲಿಸ್ಟೆಡ್ ಇರಬೇಕು. ಇಲ್ಲಿ 3 ಆಪ್ಷನ್ ಇದೆ, 3 ಆಪ್ಷನ್ದಲ್ಲಿ ನೀವು ಅನ್ಲಿಸ್ಟೆಡ್ ಆಗಿ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೇವ್ ಕೊಡಬೇಕು. ಮತ್ತು ನಾನು ಆಲ್ರೆಡಿ ನಂದೆಲ್ಲ ಸೆಟ್ಟಿಂಗ್ ಇದೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಸೆಟ್ಟಿಂಗ್ ಇದೆ ಅಡ್ವಾನ್ಸ್, ಅದೊಂದು ಹೇಳಿಬಿಡ್ತೀನಿ ಈಗ. ಓಕೆ, ಸ್ವಲ್ಪ ಟೈಮ್ ಆದರೂ ಚಿಂತಿಲ್ಲ, ಸ್ವಲ್ಪ ನೋಡಿ. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನು ಬರ್ತಂದರೆ ಇದು ಮೇನ್ ನಿಮ್ಮದು. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಇದು ಫಸ್ಟ್ ಆಪ್ಷನ್ ಏನಿದೆಯಲ್ಲ ಅದನ್ನು ನೀವು ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅದನ್ನೇನು ಮಾಡೋಕ್ಕೆ ಹೋಗಬೇಡಿ ನಿಮ್ಮದು. ಅದು ಆದಮೇಲೆ ಇಲ್ಲಿ ಕೆಳಗಡೆ ಬರುತ್ತಲ್ಲ ಲ್ಯಾಂಗ್ವೇಜ್, ವಿಡಿಯೋ ಲ್ಯಾಂಗ್ವೇಜ್ ಏನಿದೆ ಅದನ್ನು ನೀವು ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ, ವಿಡಿಯೋ ಲ್ಯಾಂಗ್ವೇಜ್ ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರ್ತಿಲ್ಲ ಅದನ್ನು ಬರೀಬೇಕು. ಇಂಗ್ಲೀಷಲ್ಲಿ ಬರಿಬೋದು. ನಿಮ್ಮ ಲ್ಯಾಂಗ್ವೇಜ್ ನಿಮ್ಗೆ ಯಾವುದು ನಿಮಗೆ ಕರೆಕ್ಟ್ ನಿಮ್ಗೆ ಯಾರು ಬರ್ತದೆ ಅದರಲ್ಲಿ ನೀವು ಹಾಕ್ಬೋದು. ಅದು ಆದಮೇಲೆ ಇಲ್ಲಿ ಕೆಳಗಡೆ ಕಮೆಂಟ್ಸ್ ಬರ್ತಿದೆ, ಕಮೆಂಟ್ಸನ್ನು ಯಾವಾಗಲೂ ಆನ್ ಇಡಿ. ಮತ್ತು ಅದು ಆದಮೇಲೆ ಕೆಳಗಡೆ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ ಇದು ನೀವು ಆನ್ ಇಡ್ಬೋದು, ನಿಮ್ಮ ಇಷ್ಟ, ಅದು ನೀವೇನು ಬೇಕೋ ಅದು ಮಾಡ್ಕೊಳ್ಳಿ. ಅದು ಆದಮೇಲೆ ಇಲ್ಲಿ 2 ಆಪ್ಷನ್ ಇದೆ, ಒಂದು ಕ್ಯಾಟಗರಿ, ಇನ್ನೊಂದು ಕ್ಯಾಪ್ಷನ್ ಸರ್ಟಿಫಿಕೇಷನ್. ಇದರಲ್ಲಿ ಕ್ಯಾಟಗರಿಯಲ್ಲಿ ನಿಮ್ಮ ವಿಡಿಯೋಸನ್ನು ನೀವು ಯಾವ ಥರ ಮಾಡ್ತೀರ ಇಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಇದು ಒಂದು ನಿಮ್ಮದು ವಿಡಿಯೋ ಕಾಮಿಡಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಮತ್ತು ಮ್ಯೂಸಿಕ್ ಇರ್ಬೋದು, ಮತ್ತು ನ್ಯೂಸ್, ಪಾಲಿಟಿಕ್ಸ್ ಇರ್ಬೋದು, ಮತ್ತು ಸೈನ್ಸ್, ಟೆಕ್, ಸ್ಪೋರ್ಟ್ಸ್ ಬೇಕಾದಲ್ಲಿರ್ಬೋದು. ಇದು ಮಾಡೋದ್ರಿಂದ ಏನಂದರೆ ನಿಮ್ಮದು ನೀವು ಇದನ್ನು ಸೆಲೆಕ್ಟ್ ಮಾಡಿದರೆ ಇದರೊಳಗೆ ನಿಮ್ಮ ವಿಡಿಯೋ ಅದೇ ಥರ ಹಾಕ್ತಾಯಿದ್ರೆ ಅದಕ್ಕೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ನಿಮ್ಮ ವಿಡಿಯೋವನ್ನು ಯಾರಿಗೆ ಸಜೆಸ್ಟ್ ಮಾಡ್ಬೇಕಂತೇಳಿ. ನೀವು ಒಂದು ವೇಳೆ ನೀವು ಗೇಮಿಂಗ್ ವಿಡಿಯೋ ಮಾಡ್ತಿದ್ರೆ ಗೇಮಿಂಗ್ ಅಂತ ಸೆಲೆಕ್ಟ್ ಮಾಡಿದರೆ ಯಾರ್ಯಾರು ಗೇಮರ್ಸ್ ಇದ್ದಾರೆ, ಯಾರ್ಯಾರು ಲೈಕ್ ಮಾಡ್ತಾರೆ, ಯಾವ ಗೇಮನ್ನು ನೋಡೋದು ಎಷ್ಟು ಇಷ್ಟಪಡ್ತಾರೆ ಅವರಿಗೆ ನಿಮ್ಮ ವಿಡಿಯೋಗಳನ್ನು ರೆಕಮೆಂಡ್ ಮಾಡುತ್ತೆ. ಆವಾಗ ನಿಮಗೆ ವ್ಯೂಸ್ ಹೆಚ್ಚು ಬರುತ್ತೆ, ಆವಾಗ ನಿಮಗೆ ರೆವೆನ್ಯೂ ಹೆಚ್ಚಾಗುತ್ತೆ. ಮತ್ತು ಓಕೆ, ನಾನು ಈಗ ಸೈನ್ಸ್ ಆ್ಯಂಡ್ ಟೆಕ್ ಮಾಡಿದ್ದೀನಿ. ನಂದು ಎಜುಕೇಷನ್ ಚಾನಲ್ಲು ಮತ್ತು ಸೈನ್ಸ್ ಟೆಕ್ನಾಲಜಿ ಎಲ್ಲ ಟೆಕ್ನಿಕಲ್ ವೀಡಿಯೋ ಮಾಡ್ತೀನಲ್ಲ ಅದಕ್ಕೋಸ್ಕರ ನಾನು ಸೈನ್ಸ್ ಆ್ಯಂಡ್ ಟೆಕ್ಕನ್ನು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಕೆಳಗಡೆ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅದು ನಾನು ಇಡಿ ಯಾವಾಗಲೂ, ಅದಾದಮೇಲೆ ಸೇವ್ ಕೊಡಿ. ಓಕೆ, ಇವತ್ತಿಗೆ ಅಷ್ಟೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮುಂದಿನ ಸೆಟ್ಟಿಂಗ್ಸ್ ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.